So we'll see what is mixture. So mixtures ಅಂತ ತಕ್ಷಣ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ. ಏನು mixtures ಅಂದ್ರೆ? It is a combine of two or more substance. ಸೊ ಮಿಕ್ಸ್ ಮಾಡುವಂತದಷ್ಟೇ. ಏನ ಮಿಕ್ಸ್ ಮಾಡ್ತೀರಾ ಇಲ್ಲಿ? ಎರಡಕ್ಕಿಂತ ಆಟಮ್ಸ್, ಒಂದಕ್ಕಿಂತ ಜಾಸ್ತಿ ಆಗಿರುವಂತ ಎಲಿಮೆಂಟ್ಸ್ ಅಥವಾ ಆಟಮ್ಸ್ ಗಳನ್ನ ನೀವು ಮಿಕ್ಸ್ ಮಾಡ್ತಾ ಇದ್ದೀರಾ. ಎಸ್ ಸರ್. So definition is mixture is combination of two or more substance that are not chemically combined. So ಅದು important, not chemically combined. Not chemically combined ಅಂದ್ರತ್ತೇನು? ಸೊ ಅಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ರಿಯಾಕ್ಷನ್ ಗಳ ಮುಖಾಂತರ ನಾವು ಕಂಬೈನ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ಮಿಕ್ಸ್ ಮಾಡ್ಬಿಡ್ತಿದೀವಿ. ಈಗ ಫಾರ್ ಎಕ್ಸಾಂಪಲ್ ಏನು, ವಾಟರ್ಗೆ ಆಯಿಲ್ ಹಾಕ್ಬಿಡೋದು ಅಲ್ವಾ? ಸೊ ಅದೇನಾಯ್ತು, ಅಲ್ಲಿ ಮಿಕ್ಸರ್ ಆಯ್ತು. ಅಥವಾ ವಾಟರ್ಗೆ ಸಾಲ್ಟ್ ಶುಗರ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕೋದು. ಸೊ ಅಲ್ಲಿ ಏನಾಗ್ತಿದೆ, ಕೆಮಿಕಲ್ ಕಾಂಬಿನೇಷನ್ ಆಗ್ತಾ ಇಲ್ಲ. ಜಸ್ಟ್ ನಾವೇನ್ ಮಾಡ್ತಿದೀವಿ, ಬೇರೆ ಬೇರೆ ಆಟಮ್ ಗಳನ್ನ, ಬೇರೆ ಬೇರೆ ಕಾಂಪೌಂಡ್ ಗಳನ್ನ ಮಾಡ್ತಾ ಇದೀವಿ. ಕೆಮಿಕಲ್ ಕಂಬೈಂಡ್ ಅಂದ್ರೆ ಹೇಗ್ ಮಾಡೋದು ಅದನ್ನ? ಕೆಮಿಕಲ್ ಕಂಬೈಂಡ್ ಅಂದ್ರೆ ಹೇಳ್ತೀನಿ ಹೋಗ್ತಾ. ಓಕೆ, ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ವಿಲ್ ಗೆಟ್ ಟು ನೋ ವಾಟ್ ಇಸ್ ಮಿಕ್ಸರ್ ಅಂತ. ಸೊ ಮಿಕ್ಸರ್ ಅಂದಾಗ ಇಲ್ಲಿ ಏನಾಗುತ್ತೆ, ಕೆಮಿಕಲ್ ಕಂಬೈನ್ ಅಂತ ಬಂದಾಗ ಏನಾಗುತ್ತೆ, ನಿಮ್ಗೆ ಬಾಂಡ್ಸ್ ಗಳು ಫಾರ್ಮೇಶನ್ ಆಗ್ಬೇಕು. ಓಕೆ, ಸೊ ಬಾಂಡ್ ಗಳು ಫಾರ್ಮೇಶನ್ ಆಗ್ಬೇಕು, ಆವಾಗ ಅದನ್ನ ನಾವು ಕೆಮಿಕಲ್ ಕಂಬೈನ್ ಅಂತ ಕರಿಬಹುದು. ಸೊ ಬಾಂಡ್ ಫಾರ್ಮೇಶನ್ ಆಗದ್ರೆ ಅದನ್ನ ಕೆಮಿಕಲಿ ಕಂಬೈನ್ ಅಂತ ಕರೆಯಕ್ಕಾಗಲ್ಲ, ಫಿಸಿಕಲಿ ಕಂಬೈನ್ ಅಂತ ಹೇಳ್ತೀವಿ ಅಷ್ಟೇ. ಸೊ ಈಗ ಮಿಕ್ಸರ್ ಅಂದ್ರೆ ಇಲ್ಲಿ ಏನ್ ಹೇಳಿದ್ವಿ, ಕಾಂಬಿನೇಷನ್ ಆಫ್ ಟೂ ಆರ್ ಮೋರ್ ಸಬ್ಸ್ಟೆನ್ಸ್ ದಟ್ ಆರ್ ನಾಟ್ ಕೆಮಿಕಲಿ ಕಂಬೈನ್ಡ್. So two or more materials forms a mixture if they do not react to form a compound. So ಯಾವಾಗ ಅದನ್ನ ಮಿಕ್ಸರ್ ಅಂತ ಕರಿತೀವಿ ಅಂದ್ರೆ, so when they are not going to react. So ಅದನ್ನ ಹೇಳಿದ್ದು chemically not combined ಅಂತ. Okay. So sand and water ನ ನಾನು ಮಿಕ್ಸರ್ ಅಂತ ಕರಿಬಹುದಾ? Yes sir. Yes sir. ಶುಗರ್ ಮತ್ತೆ ಸಾಲ್ಟ್ ಎರಡನ್ನ ಮಿಕ್ಸರ್ ಅಂತ ಕರಿಬಹುದಾ? ಎಸ್ ಸರ್. ಕರಿಬಹುದು. ಸೊ ಅಲ್ಲೇ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಅಲ್ಲೇನಾದ್ರೂ ಕೆಮಿಕಲ್ ಬಾಂಡ್ಸ್ ಫಾರ್ಮೇಶನ್ ಆಗಿದಾವ? ಇಲ್ಲ ಸರ್. ಅಲ್ವಾ, ಅದು ಫಿಸಿಕಲಿ ಕಂಬೈನ್ ಆಗಿದೆ, ಬಟ್ ದೇ ಆರ್ ನಾಟ್ ಕೆಮಿಕಲಿ ಕಂಬೈನ್. ಸೊ ಅದನ್ನ ನಾವೇನಂತ ಕರಿತೀವಿ? ಮಿಕ್ಸರ್ಸ್ ಅಂತ ಕರಿತೀವಿ. ಓಕೆ, ಅದೇ ರೀತಿ ನೀವು ಕೆಮಿಸ್ಟ್ರಿ ಪ್ರಕಾರ ನೋಡೋದಾದ್ರೆ ಆಕ್ಸಿಜನ್ ಅಂಡ್ ವಾಟರ್ ಅಂತ ಕರೀತಾರೆ. ಆಕ್ಸಿಜನ್ ಅಂಡ್ ವಾಟರ್, ಇದು ಆಕ್ಸಿಜನ್ ಅಂಡ್ ವಾಟರ್ ನೀವ್ ಎಲ್ಲಿ ನೋಡ್ತೀರಾ ಅಂದ್ರೆ, ಈ ಸಮುದ್ರ ದಂಡೆಗಳಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ನೊರೆ ತರ ಬರುತ್ತೆ, ನೋಡಿದೀರಾ? ಅಲೆಗಳು ಬಂದ ಮೇಲೆ ತುದಿಲಿ ನೊರೆ ತರ, ಅದನ್ನ ಸೀ ಫೋಮ್ ಅಂತ ಕರಿತೀವಿ. ಸಿ ಅಂದ್ರೆ ಸಮುದ್ರದ ನೊರೆ, ಸೀ ಫೋಮ್ ಅಂತ. ಆ ಸೀ ಫೋಮ್ ಅಲ್ಲಿ ಏನಿರುತ್ತೆ, ಆಕ್ಸಿಜನ್ ಬಬಲ್ಸ್ ಗಳು ಮತ್ತೆ ವಾಟರ್ ಲೇಯರ್. ಸೊ ಆಕ್ಸಿಜನ್ ಬಬಲ್ಸ್ ಏನಿರ್ತದೆ, ವಾಟರ್ ಲೇಯರ್ ಮೇಲೆ ಇರುತ್ತೆ. ಸೊ ಅಲ್ಲಿ ಯಾವ್ದೇ ರೀತಿ ಕೆಮಿಕಲಿ ಕಂಬೈನ್ ಆಗಿರಲ್ಲ, ಬಟ್ ದೇ ವಿಲ್ ಫಾರ್ಮ್ ಅ ಮಿಕ್ಸ್ಚರ್ ದೇ. ಓಕೆ ಸರ್, ಹಾಗಾದ್ರೆ ನೀರು ಮಿಕ್ಸ್ಚರ್ ಅಲ್ವಾ? ಯಾವುದು ನೀರು ಏನಾಗಿದೆ, ನೀರ್ ಈಸ್ ಕೆಮಿಕಲಿ ಕಂಬೈನ್ಡ್. ಅಂದ್ರೆ ವಾಟರ್ ಏನಿದೆ ಅಲ್ಲಿ ನೋಡಿ, ಅಲ್ಲಿ ಎಲಿಮೆಂಟ್ಸ್ ಗಳು ಕಂಬೈನ್ ಆಗಿ ಕಾಂಪೌಂಡ್ ಮಾಡಿದೆ. ವಾಟರ್ ಇಸ್ ಎ ಕಾಂಪೌಂಡ್, ವಾಟರ್ ಇಸ್ ಎ ನಾಟ್ ಎ ಮಿಕ್ಸ್ಚರ್, ವಾಟರ್ ಇಸ್ ಎ ಕಾಂಪೌಂಡ್. ಆ ವಾಟರ್ ನೀವೇನಾದ್ರೂ ಸಾಲ್ಟ್ ಹಾಕಿದ್ರೆ ಆಗ ಮಿಕ್ಸ್ಚರ್ ಆಯ್ತು. ವಾಟರ್ ಕೆಮಿಕಲಿ ಕಂಬೈನ್ ಆಗಿರ್ತಲ್ಲ? ಕೆಮಿಕಲಿ ಕಂಬೈನ್ಡ್. ಅದು ಹೇಗಾಗಿದೆ, ಟೂ ಆರ್ ಮೋರ್ atoms are combined. Yes sir. Okay, two or more atoms combined. ನಾವಿಲ್ಲಿ ಏನ್ ಮಾಡ್ತಿದೀವಿ, ಈಗ ಸ್ಯಾಂಡ್ ಅಂದ್ರೆ ಅದೊಂದು ಕಾಂಪೌಂಡ್ ಅಂತ ಇಟ್ಕೊಳ್ಳಿ, ವಾಟರ್ ಅಂದ್ರೆ ಒಂದು ಕಾಂಪೌಂಡ್, ಎರಡನ್ನು ಮಿಕ್ಸ್ ಮಾಡ್ಬಿಡ್ತಿದೀವಿ. ಅಥವಾ ಸಾಲ್ಟ್ ಒಂದು, NaCl, ವಾಟರ್ ಒಂದು, ಸೊ ಅದನ್ನು ಕಂಬೈನ್ ಮಾಡ್ಬಿಡ್ತಿದೀವಿ ಅಲ್ವಾ? ಸೊ ಇದೆಲ್ಲ ಫಿಸಿಕಲ್ ಪ್ರೋಸೆಸಸ್. ಸೊ ಇದೆಲ್ಲ ನಾಟ್ ಕೆಮಿಕಲಿ ಕಂಬೈನ್ಡ್. ಸೊ ಅಂದ್ರೆ ಕೆಮಿಕಲ್ ಕಂಬೈನ್ಡ್ ಆಗಿರ್ಬೇಕು ಅಂದ್ರೆ ಬಾಂಡ್ಸ್ ಫಾರ್ಮೇಶನ್ ಮಾಡಿರ್ಬೇಕು. ಓಕೆ, ಸೊ ಅಲ್ಲಿ ನೀವೀಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತು, ಸಾಲ್ಟ್ ವಾಟರ್ ತಗೊಂಡಿದ್ದೇನು, ಮಡ್ಡು ಮತ್ತೆ ವಾಟರ್ ತಗೊಂಡಿರ್ತೀರ. ಮಡ್ಡು ಮತ್ತೆ ವಾಟರ್ ಏನಾಗುತ್ತೆ, ನೀವು ಅಬ್ಸರ್ವ್ ಮಾಡಿರ್ತೀರಾ, ಕೆಮಿಕಲ್ ಬಾಂಡ್ಸ್ ಮಾಡ್ಕೊಳ್ಳಲ್ಲ. ವಾಟರ್ಗೆ ಆಯಿಲ್ ಹಾಕಿ
ಅಲ್ಲೂ ಯಾವ್ದೇ ರೀತಿ ಇದೆ ಕೆಮಿಕಲ್ ಬಾಂಡ್ ಆಗಲ್ಲ. ಬಟ್ ಅದೇನು ಎರಡು ಇದೆ ಅಲ್ವಾ, ಮಿಕ್ಸ್ಚರ್. ಅವೆರಡು ಮಿಕ್ಸ್ಚರ್. ಸೊ ಸಬ್ಸ್ಟೆನ್ಸ್ ಇನ್ ಎ ಮಿಕ್ಸ್ಚರ್ ಕೀಪ್ ದೇರ್ ಐಡೆಂಟಿಟೀಸ್. ನೋಡಿ, ಇದು ಅಗೇನ್ ಸಬ್ಸ್ಟೆನ್ಸ್ ಇನ್ ಎ ಮಿಕ್ಸ್ಚರ್ ಕೀಪ್ ದೇರ್ ಐಡೆಂಟಿಟೀಸ್ ಅಂದ್ರೆ ಅವು ತಮ್ಮ ಐಡೆಂಟಿಟಿನ ಕಳ್ಕೊಳ್ಳೋದಿಲ್ಲ. ಸೊ ಐಡೆಂಟಿಟಿ ಅಂದ್ರೆ ಫಾರ್ ಎಕ್ಸಾಂಪಲ್ ಮಡ್ ಏನಿದೆ ಅದನ್ನ ನೀನು ವಾಟರ್ ಒಳಗಡೆ ಹಾಕಿದ ತಕ್ಷಣ ಮಡ್ಡು ಕನ್ವರ್ಟ್ ಆಗಲ್ಲ ಬೇರೆ ಯಾವ್ದೋ ಕಾಂಪೋನೆಂಟ್ ಆಗಿ, ಅಥವಾ ಅದನ್ನ ಹಾಕಿದ ತಕ್ಷಣ ಅದು ಮಡ್ ಅಲ್ಲ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಓಕೆ, ಸೊ ಅಂದ್ರೆ ಐಡೆಂಟಿಟಿ ಅಂದ್ರೆ ಹೇಗೆ ಹೇಳ್ಬೋದು ಕನ್ನಡದಲ್ಲಿ? ಆಧಾರ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಹೇಗೆ ಹೇಳ್ತೀವಿ ಅಂದ್ರೆ ನಾನೇನ್ ಹೇಳಿದೆ ಅಂದ್ರೆ ನೋಡಿ, ಸೋಡಿಯಂ ಮತ್ತೆ ಕ್ಲೋರಿನ್, ಸೋಡಿಯಂ ಮೆಟಲ್ ಮತ್ತೆ ಕ್ಲೋರಿನ್ ನ ರಿಯಾಕ್ಷನ್ ಮಾಡಿದಾಗ ಸೋಡಿಯಂ ಕ್ಲೋರೈಡ್ ಅಂದ್ರೆ ಸೋಡಿಯಂ ಕ್ಲೋರೈಡ್ ಏನಿತ್ತೋ ಅದ್ರದ್ದು ಪ್ರಾಪರ್ಟಿ ಸೋಡಿಯಂ ಕ್ಲೋರೈಡ್ ಪ್ರಾಪರ್ಟಿ ಡಿಫ್ರೆಂಟ್ ಇದೆ ಅಂತ ಹೇಳಿದೆ, ಹೌದಲ್ವಾ? ಕಾಂಪೌಂಡ್ ಫಾರ್ಮೇಶನ್ ಆಗ್ಬೇಕಾದ್ರೆ ನೋಡಿ, ಸೋಡಿಯಂ ಮೆಟಲ್ ಅಲ್ವಾ, ಅದು ಹೈಲಿ ರಿಯಾಕ್ಟಿವ್ ವಿತ್ ದ ವಾಟರ್. ಅದೇ ರೀತಿ ಕ್ಲೋರಿನ್ ಪಾಯ್ಸನಸ್ ಗ್ಯಾಸ್ ಅಂತ ಹೇಳಿದ್ದೆ. ಸೊ ಅವೆರಡು ಕಂಬೈನ್ ಆದಾಗ ನಿಮ್ಗೆ NaCl ಬರುತ್ತೆ. ಅದನ್ನ ನಾವು ಕುಕಿಂಗ್ ಯೂಸ್ ಮಾಡ್ತೀವಿ, ಸಾಲ್ಟ್ ಯೂಸ್ ಮಾಡ್ತೀವಿ, ಕನ್ಸ್ಯೂಮ್ ಮಾಡ್ಬೋದು ಅಂತ. ಅಂದ್ರೆ ಪ್ರಾಪರ್ಟೀಸ್ ಏನಾಯ್ತು, ಇಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಚೇಂಜ್ ಆಯ್ತು ಅಲ್ವಾ? ಎಲಿಮೆಂಟ್ಸ್ ಇಂದ ಕಾಂಪೌಂಡ್ ಬರ್ಬೇಕಾದ್ರೆ ಪ್ರಾಪರ್ಟೀಸ್ ಚೇಂಜ್ ಆಯ್ತು. ಅಂದ್ರೆ ಅಲ್ಲಿ ಐಡೆಂಟಿಟಿ ಚೇಂಜ್ ಆಗಿದೆ. ಆ ಪೊಸಿಷನ್ ಅಲ್ಲಿ ಏನ್ ಹೇಳ್ತಿದ್ದೀವಿ ನಾವು, ಐಡೆಂಟಿಟಿ ಚೇಂಜ್ ಆಗಿದೆ ಅಂತ. ಗೊತ್ತಾಗ್ತಿದ್ಯಾ? ಬಟ್ ಇಲ್ಲಿ ಸಬ್ಸ್ಟೆನ್ಸ್ ಇನ್ ಎ ಮಿಕ್ಸ್ಚರ್ ಕೀಪ್ ದೇರ್ ಐಡೆಂಟಿಟೀಸ್ ಅಂದ್ರೆ ಐಡೆಂಟಿಟೀಸ್ ಯಾವ್ದೇ ಕಾರಣಕ್ಕೂ ಚೇಂಜ್ ಆಗಲ್ಲ ಅಲ್ವಾ? ನಿಮಗೆ ಸಾಲ್ಟ್ ಟೇಸ್ಟ್ ಗೊತ್ತಿರುತ್ತೆ, ಸಾಲ್ಟ್ ಹೇಗೆ ಟೇಸ್ಟ್ ಮಾಡುತ್ತೆ ಅಂತ. ಅದೇ ಸಾಲ್ಟ್ ನ ನೀವು ವಾಟರ್ ಒಳಗಡೆ ಹಾಕಿ, ವಾಟರ್ ಒಳಗೆ ಹಾಕಿದಾಗ ನಿಮ್ಗೆ ಸಾಲ್ಟ್ ಟೇಸ್ಟ್ ಗೊತ್ತಾಗ್ಲೇಬೇಕು. ಅಂದ್ರೆ ಅದ್ರದ್ದು ಐಡೆಂಟಿಟಿ ಏನು ಕಳೆದೋಗಿಲ್ಲ, ಅದ್ರ ಐಡೆಂಟಿಟಿ ಹಾಗೆ ಉಳ್ಕೊಂಡಿದೆ ಅಲ್ವಾ? ಅದೇ ರೀತಿ ನೀವು ಆಯಿಲ್ ನು ವಾಟರ್ ನು ಮಿಕ್ಸ್ ಮಾಡಿದಾಗ ಅಷ್ಟೇ, ನಿಮ್ಗೆ ಆಯಿಲ್ ಯಾವ್ದು ವಾಟರ್ ಯಾವ್ದು ಅಂತ ಈಸಿಯಾಗಿ ಗೊತ್ತಾದ್ರೆ ಅದರಲ್ಲಿ ಐಡೆಂಟಿಟಿ ಇದೆ ಅಂತ. ಓಕೆ, ಸೊ ಅಂದ್ರೆ ಈ ಸಬ್ಸ್ಟೆನ್ಸಸ್ ಸುಮ್ಮನೆ ಮಿಕ್ಸ್ಚರ್ ನೀವು ಯಾವ್ದೋ ಒಂದು ವಾಟರ್ ಮತ್ತೆ ಮಣ್ಣು ಎರಡನ್ನು ಮಿಕ್ಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಈಸಿಯಾಗಿ ಮಣ್ಣು ವಾಟರ್ ಯಾವ್ದು ಅಂತ ಐಡೆಂಟಿಫೈ ಮಾಡಬಹುದು. ಸೊ ದೇ ವಿಲ್ ನಾಟ್ ಲೂಸ್ ದೇರ್ ಐಡೆಂಟಿಟೀಸ್, ದೇ ವಿಲ್ ಕೀಪ್ ಅಪ್ ದೇರ್ ಐಡೆಂಟಿಟಿ. ಸೊ ಅದೇ ರೀತಿ ಹೇಳ್ತಿದ್ದಾರೆ, ಮಿಕ್ಸ್ಚರ್ಸ್ ಕ್ಯಾನ್ ಬಿ ಫಿಸಿಕಲಿ ಸಪರೇಟೆಡ್. ಫಿಸಿಕಲ್ ಆಗಿ ಸಪರೇಟ್ ಆಗುತ್ತೆ. ಅಂದ್ರೆ ನೀವು ಇಲ್ಲಿ ಯಾವ್ದೇ ರೀತಿಯ ಕೆಮಿಕಲ್ ರಿಯಾಕ್ಷನ್ ಮಾಡೋ ಅವಶ್ಯಕತೆ ಇರಲ್ಲ, ಫಿಸಿಕಲ್ ಮೆಥಡ್ ಗಳಿಂದಾನೇ ನೀವು ಸಪರೇಷನ್ ಮಾಡಬಹುದು. ಸರ್, ಈಗ ನಾವು ಯಾವ್ದನ್ನ ಐಡೆಂಟಿಟಿ ಮಾಡ್ತೀವಿ ಅದನ್ನೆಲ್ಲ ಮಿಕ್ಸ್ಚರ್ ಅಂತ ಕರಿಬಹುದು. ಈಗ ಯಾವ್ದು ಮಿಕ್ಸ್ ಆಗಿರುತ್ತೆ ನಾವು ಅದನ್ನ ಐಡೆಂಟಿಟಿ ಮಾಡ್ತೀವಲ್ಲ ಅದೆಲ್ಲ ಮಿಕ್ಸ್ಚರ್ ಅಂತ ಕರಿಬಹುದಾ? ನಿನಗೆ ಗೊತ್ತಾಗ್ಬೇಕು ಅಂದ್ರೆ ಈಗ ಮಣ್ಣು ನೀವು ತಗೊಂಡಾಗ ಮತ್ತೆ ಅದನ್ನ ನೀರ್ಗೆ ಹಾಕಿದ್ಮೇಲೆ ನಿಮ್ಗೆ ಅಲ್ಲಿ ಎರಡೂನು ಸೇಮ್ ಅಂತ ಗೊತ್ತಾಗ್ಬೇಕು. ಅದ್ರದ್ದು ಐಡೆಂಟಿಟಿ ಏನು ಚೇಂಜ್ ಆಗಿರ್ಬಾರ್ದು. ಸೊ ಅವಾಗ ಅದನ್ನ ನಾವೇಂತ ಕರಿತೀವಿ, ಇದ್ರಲ್ಲಿ ಮಿಕ್ಸ್ಚರ್ ಇದೆ, ಈ ಮಿಕ್ಸ್ಚರ್ ಅಲ್ಲಿ ಅದ್ರದ್ದು ಐಡೆಂಟಿಟಿ ಹಾಗೆ ಉಳಿಸ್ಕೊಂಡಿದೆ. ಅದು ಅಂದ್ರೆ ಕೆಮಿಕಲಿ ರಿಯಾಕ್ಷನ್ ಆಗ್ಬಿಟ್ಟಿದ್ರೆ ಐಡೆಂಟಿಟಿ ಲಾಸ್ ಆಗೋದು. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ ಆಗ್ತೇ ಇಲ್ದಿರೋದ್ರಿಂದ ಅದ್ರದ್ದು ಐಡೆಂಟಿಟಿ ಯಾವ್ದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಈಗ ಮಿಕ್ಸ್ಚರ್ ವಾಟರ್ಗೆ ಮಿಕ್ಸ್ ಮಾಡಿದಾಗ ಮಿಲ್ಕ್ ನ ವಾಟರ್ ಮಿಕ್ಸ್ ಮಾಡಿದಾಗ ಆವಾಗ ನಿಮ್ಗೆ ಏನಾಗುತ್ತೆ ನೋಡಿ, ಅಬ್ಸರ್ವ್ ಮಾಡಿ. ಗೊತ್ತಾಗಲ್ಲ. ಗೊತ್ತಾಗಲ್ಲ. ಇನ್ನೊಂದು ಏನ್ ಹೇಳ್ತೀನಿ ಗೊತ್ತಾ? ಹೌದು, ಅಂದ್ರೆ ಅದನ್ನು ಹೇಳ್ತೀನಿ ನಾನೀಗ ಮುಂದೆ ಬಂದ ತಕ್ಷಣ ಹೇಳ್ತೀನಿ. ಕಾನ್ಸಂಟ್ರೇಷನ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಲ್ವಾ? ಹೌದು, ಅದ್ರ ಬಗ್ಗೆನೇ ಹೇಳ್ತೀನಿ. ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ, ನೀವು ಮಿಲ್ಕ್ ತಗೊಂಡಾಗ ನೀವು ನೀರ್ನ ಹಾಕ್ತಾ ಇದ್ರೆ, ನೀವು ಜಾಸ್ತಿ ಅಮೌಂಟ್ ನೀರ್ ಹಾಕಿದಾಗ ಏನಾಗುತ್ತೆ? ಈಗ ಒಂದ್ ಲೋಟ ಮಿಲ್ಕ್ ತಗೊಂಡಿದ್ರಪ್ಪ, ಒಂದ್ ಲೋಟ ಹಾಲು ತಗೊಂಡಿದ್ದೀರ, ಆಯ್ತಾ? ಆ ಒಂದು ಲೋಟ ಹಾಲ್ನ ನೀವು ಒಂದು ಬಕೆಟ್ ತಗೊಳ್ಳಿ, ಆ ಬಕೆಟ್ ಫುಲ್ ನೀರ್ ತಗೊಂಡಿದೀರಿ. ಆ ಒಂದ್ ಲೋಟ ಹಾಲ್ನ ಬಕೆಟ್ಗೆ ಹಾಕಿದ್ವಿ ಅನ್ಕೊಳ್ಳಿ, ಅವಾಗ ನಿಮ್ಗೆ ಗೊತ್ತಾಗುತ್ತಾ ಇಲ್ವೋ ಅದ್ರಲ್ಲಿ ನೀರ್ ಜಾಸ್ತಿ ಇದೆ ಅಂತ? ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಸ್ಮಾಲ್ ಎಷ್ಟು ಒಂದ್ ಲೋಟ ಹಾಲ್ಗೆ ಒಂದೇ ಒಂದು ಅರ್ಧ ಗ್ಲಾಸ್ ನೀರ್ ಹಾಕಿದ್ರೆ ನಿಮ್ಗೆ ಕಂಡು ಹಿಡಿಯಕ್ಕಾಗಲ್ಲ.
Yes, sir. Yes, sir. ನೀವು ಕ್ವಾಂಟಿಟಿ ಜಾಸ್ತಿ ಮಾಡಿದ್ರೆ ನೀವೇನ್ ಮಾಡ್ಬೋದು, ಅದನ್ನ ಐಡೆಂಟಿಫೈ ಮಾಡ್ಬೋದು. ಸೊ ಅದು ಯಾವಾಗ ಆಗುತ್ತೆ ಅಂದ್ರೆ ಲಿಕ್ವಿಡ್ ಕಂಡೀಷನ್ ಅಲ್ಲಿ ಇದೆ ನೋಡಿ. ಎರಡು ಲಿಕ್ವಿಡ್ ಕಂಡೀಷನ್ ಇರೋದ್ರಿಂದ ಕೆಲವೊಂದು ಕಂಡೀಷನ್ ಅಲ್ಲಿ ನಮ್ಗೆ ಐಡೆಂಟಿಫೈ ಮಾಡಕ್ಕೆ ಕಷ್ಟ. ಓಕೆ, ಸೊ ಆ ಒಂದು ರೀಸನ್ ಇಂದ ನಾವು ಅದನ್ನ ಮಿಕ್ಸ್ಚರ್ ಅಂತ ಹೇಳಕ್ ಆಗಲ್ಲ ಎಲ್ಲಾ ಕೇಸಸ್ ಅಲ್ಲಿ. ಓಕೆ, ಅಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಷನ್, ವಾಲ್ಯೂಮ್, ಎಷ್ಟು ಮಿಕ್ಸ್ ಮಾಡಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿ ಆಮೇಲೆ ನಾವು ಐಡೆಂಟಿಫೈ ಮಾಡ್ಕೋಬಹುದು. ಓಕೆ, ಬಟ್ ಅಲ್ಲಿ ನೀವು ವಾಟರ್ ಆಡಿಟ್ ಮಾಡಿದ ತಕ್ಷಣ ಹಾಲು ಮತ್ತೆ ನೀರು ಬಾಂಡ್ ಆಗ್ಬಿಡ್ತದೆ ಅಂತ ಏನು ಇಲ್ಲ. ಹಾಲು ಮತ್ತೆ ನೀರು ಯಾವುದೇ ಕಾರಣಕ್ಕೂ ಅಲ್ಲಿ ಬಾಂಡ್ ಆಗಲ್ಲ. ಅಂದ್ರೆ ನಮ್ಗೆ ಐಡೆಂಟಿಫೈ ಮಾಡಕ್ಕೆ ಕಷ್ಟ ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಓಕೆ ಸರ್. Okay, sir. ಸೊ ಅಲ್ಲಿ ನಾವು ನಿಮ್ಮ ಸ್ನೇಹಿತರಲ್ಲೇ, ನಿಮ್ಮ ಕ್ಲಾಸ್ಮೇಟ್ ಅಲ್ಲಿ ಒಬ್ರು ಹೇಳಿದ್ರು ಕರೆಕ್ಟ್ ಆಗಿ, ಮಿಲ್ಕ್ ನ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರೀತಾರೆ. ಸೊ ಹೌದು, ಮಿಲ್ಕ್ ನ ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರೀತಾರೆ, ಕರೆಕ್ಟ್ ಅಲ್ವಾ? ಸೊ ಅದನ್ನೇ ನಾವು ಈಗ ಮಿಕ್ಸ್ಚರ್ ಅಲ್ಲಿ ಸಪರೇಟ್ ಮಾಡ್ಕೊಂತೀವಿ. ಕ್ಲಾಸಿಫಿಕೇಶನ್ ನಾನು ಮುಂದೆ ಬಂದಾಗ ಹೇಳ್ಬೇಕಿತ್ತು, ಹೋಮೋಜಿನಿಯಸ್ ಮತ್ತೆ ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ. ಸೊ ಅಲ್ಲಿ ನೀವೀಗ ಏನು ನಾವು ಅಬ್ಸರ್ವ್ ಮಾಡ್ದಂಗೆನೆ, ಸೊ ಹಾಲು ಮತ್ತೆ ವಾಟರ್ ಇಸ್ ಎ ಮಿಕ್ಸ್ಚರ್ ಅಂದ್ರೆ ಹೌದು, ಅದು ಮಿಕ್ಸ್ಚರ್. ಅದು ಯಾವ ಟೈಪ್ ಆಫ್ ಮಿಕ್ಸ್ಚರ್? ಅದು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಲ್ವಾ? ಸೊ ನೀವು ಎಲ್ಲಾ ಕಡೆನೂ ಕಂಪ್ಲೀಟ್ ಆಗಿ ಸ್ಪ್ರೆಡ್ ಆಗ್ಬಿಟ್ಟಿರ್ತದೆ. ಸೊ ಆ ತರ ಇದ್ರೆ ಹೋಮೋಜಿನಿಯಸ್. ಈಗ ಸಾಲ್ಟ್ ಮತ್ತೆ ವಾಟರ್ ಅದು Heterogeneous mixture. ಅದು ಹೋಮೋಜಿನಿಯಸ್ ಇಲ್ವಪ್ಪ? ಸರ್ ವಿ ಕ್ಯಾನ್ ಸೆಪರೇಟ್ ದೆಮ್ ನೋ ಸರ್. ಸಪರೇಟ್ ಮಾಡ್ಬೋದು. ಯಾವಾಗ ಮಾಡ್ತೀವಿ ಸಪರೇಟ್? ಆಫ್ಟರ್ ಹೀಟ್. ಅಲ್ವಾ? ಹೀಟ್ ಮಾಡ್ಬೇಕು ಅಂದ್ರೆ ನೀನ್ ವಾಟರ್ ನ ಕಂಪ್ಲೀಟ್ ಎವಾಪರೇಟ್ ಮಾಡ್ಬಿಡ್ಬೇಕು. ಆಗ. ಬಟ್ ಇಲ್ಲಿ ನಮ್ಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಳೋಣ, ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ಏನು ಅಂತ. ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಒಂದ್ ಗ್ಲಾಸ್ ತಗೊಂಡಿದ್ದೀರಾ, ಇದ್ರಲ್ಲಿ ವಾಟರ್ ಇದೆ. ಓಕೆ, ಸೊ ಈ ವಾಟರ್ಗೆ ನೀವು ಸಾಲ್ಟ್ ನ ಹಾಕಿದೀರಾ. ಸೊ ಏನು, ಸೋಡಿಯಂ ಕ್ಲೋರೈಡ್ ಸಾಲ್ಟ್ ನ ಹಾಕಿದೀರಾ. ಸೊ ಈಗ ಸಾಲ್ಟ್ ಹಾಕಿದ್ಮೇಲೆ ಹಂಗೆ ಬಿಟ್ಬಿಡ್ತೀರಾ? ಏನ್ ಮಾಡ್ತೀರಾ? ಚೆನ್ನಾಗಿ ಸ್ಟಿರ್ ಮಾಡ್ತೀರಾ. ಹೌದು, ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನಾನೇನ್ ಮಾಡ್ತೀನಿ ನೋಡಪ್ಪ, ಈ ಪಾರ್ಟ್ ಅಲ್ಲಿ ಇರೋದು ಮಾತ್ರ ತೆಗಿ ಅಂತ ಹೇಳ್ತೀನಿ. ಈ ಪಾರ್ಟ್ ಅಲ್ಲಿ ಇರೋದು ಮಾತ್ರ ತೆಗಿ ಅಂತೀರಿ. ಈ ಪಾರ್ಟ್ ಅಲ್ಲಿ ಇರೋದು ಮಾತ್ರ ತೆಗ್ದಾಗ ಟೇಸ್ಟ್ ಏನಿರುತ್ತೆ? ಸೊ ಬೇಡ, ನನ್ಗೆ ಈ ಪಾರ್ಟ್ ಅಲ್ಲಿ ತೆಗಿಯಪ್ಪ, ಈ ಪಾರ್ಟ್ ಅಲ್ಲಿ ಅಂತ ಹೇಳ್ತೀನಿ. ಯಾವುದೇ ಪಾರ್ಟ್ ಅಲ್ಲಿ ತೆಗೆದ್ರು ಅದನ್ನ ಏನು, ಯಾವ ಮಿಕ್ಸ್ಚರ್ ಅಂತ ಕರಿತೀರಾ? ಎಕ್ಸಾಕ್ಟ್ಲಿ, ಅದು ಹೋಮೋಜಿನಿಯಸ್. ಫಾರ್ ಎಕ್ಸಾಂಪಲ್, ನಾನೀಗ ಆಯಿಲ್ ಹಾಕಿದ್ದೀನಿ, ಇಲ್ಲಿ ವಾಟರ್ ಇದೆ, ಇಲ್ಲಿ ಅಲ್ವಾ? ಆಯಿಲ್ ವಾಟರ್ ಎರಡು ಮಿಕ್ಸ್ ಮಾಡಿದೀನಿ ಅನ್ಕೊಳ್ಳಿಯಪ್ಪ. ನಿಮ್ಗೆ ಗೊತ್ತಿದೆ ಆಯಿಲ್ ಏನಾಗುತ್ತೆ? ಮೇಲ್ ಬರುತ್ತೆ ಸರ್, ಮೇಲ್ ಬರುತ್ತೆ. ಈ ಪಾರ್ಟ್ ಅಲ್ಲಿ ತಗೊಳ್ಳಿ ಅಂತೀನಿ. ಈ ಪಾರ್ಟ್ ಅಲ್ಲಿ ವಾಟರ್ ಸಿಗುತ್ತಾ ನಿಮ್ಗೆ? ಈ ಪಾರ್ಟ್ ಅಲ್ಲಿ ಆಯಿಲ್ ಸಿಗುತ್ತಾ ನಿಮ್ಗೆ? ವಾಟ್ ಟೈಪ್ ಆಫ್ ಮಿಕ್ಸ್ಚರ್ ಇಸ್ ದಿಸ್? ಹೆಟರೋಜಿನಿಯಸ್. ಅದು ಇಂಪಾರ್ಟೆಂಟ್ ಆಗಿ ನಮ್ಗೆ ಗೊತ್ತಾಗ್ಬೇಕಾಗಿರೋದು. ಹೋಮೋಜಿನಿಯಸ್ ಮತ್ತೆ ಹೆಟೆರೋಜಿನಿಯಸ್. ಈಗ ಗೊತ್ತಾಗಿದ್ಯಾ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹೋಮೋಜಿನಿಯಸ್ ಅಂಡ್ ಹೆಟೆರೋಜಿನಿಯಸ್ ಮಿಕ್ಸ್ಚರ್? ಹೋಮೋಜಿನಿಯಸ್ ಅಂದ್ರೆ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗಿರ್ಬೇಕು. ಯೂನಿಫಾರ್ಮ್ ಅಂದ್ರೆ ಈಕ್ವಲ್ ಅಂತ, ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿರ್ಬೇಕು. ಓಕೆ, ಸೊ ದಟ್ ಈಸ್ homogeneous mixture, uniform distribution. Ununiform ಇದ್ರೆ ಅದು heterogeneous. ಯಾವ್ದಕ್ಕಪ್ಪ ಎಕ್ಸಾಂಪಲ್? ಯಾವ್ದಕ್ಕೆ ಹೇಳಿದ್ರಿ? ಸರ್ ಹೆಟರೋಜಿನಿಯಸ್ ಗೆ ಇನ್ನೊಂದು ಎಕ್ಸಾಂಪಲ್ ಸ್ಯಾಂಡ್ ಮತ್ತೆ ಐರನ್. ಸ್ಯಾಂಡ್ ಮತ್ತೆ ಐರನ್ ಪೀಸಸ್. ಎಸ್, ಎಕ್ಸಾಕ್ಟ್ಲಿ. ಸೊ ಅದು ಕೂಡ ಆಗುತ್ತೆ, ಸ್ಯಾಂಡ್ ಮತ್ತೆ ಐರನ್ ಪೀಸಸ್. ನೀವು ಸ್ಯಾಂಡ್ ಮತ್ತೆ ಐರನ್ ಪೀಸಸ್ ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ?
ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಲ್ವಾ. ಎಸ್ ಸರ್. ಸೊ ಅವಾಗನು ನೀವು ಮಾಡ್ಬೋದು. ಹೋಮೋಜಿನಿಯಸ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀರಾ ನನ್ಗೆ? ಶುಗರ್ ಅಂಡ್ ವಾಟರ್. ಶುಗರ್ ವಾಟರ್. ಶುಗರ್ ಅಂಡ್ ವಾಟರ್. ಶುಗರ್ ಅಂಡ್ ಸಾಲ್ಟ್ ಸರ್. ಯಾವ್ದು? ಹಾ ಅಲ್ವಾ, ಗಾಳಿನೂ ತಗೊಂಬರ್ತಾನೆ. ಎಸ್ ಸರ್. ಬಲೂನ್ ಒಳಗಡೆ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಹಾಗಾಗಿ ನಾವು ಫಿಸಿಕಲಿ ಸಪರೇಟ್ ಮಾಡಬಹುದಾ ಇದನ್ನ ಅಂತ ಕೇಳ್ತಿದ್ದಾರೆ. ಮಿಕ್ಸ್ಚರ್ ಕ್ಯಾನ್ ಬಿ ಫಿಸಿಕಲಿ ಸಪರೇಟೆಡ್ ಆರ್ ನಾಟ್. ನೀವು ಫಿಸಿಕಲಿ ಸಪರೇಟ್ ಮಾಡಬಹುದಾ ಇಲ್ವಾ ಇದನ್ನ? ಮಾಡ್ಬೋದು ಸರ್. ಮಾಡ್ಬೋದು ಸರ್. ಅಲ್ವಾ, ಯಾವ್ದಾದ್ರು ಒಂದು ಮೆಥಡ್ ಹೇಳ್ತೀರಾ ನನಗೆ ಹೇಗೆ ಸಪರೇಟ್ ಮಾಡಬಹುದು ಅಂತ? ಹೀಟ್ ಮಾಡೋದು. ಹೀಟ್ ಮಾಡಬಹುದಲ್ಲ? ಶಾಖ ಕೊಡೋದ್ರ ಮುಖಾಂತರ ಸರ್. ಹೌದು, ಹೀಟಿಂಗ್ ಮಾಡೋ ಮುಖಾಂತರ, ರೈಟ್. ಸೊ ಆ ರೀತಿ ನೀವು ಏನು ಮಿಕ್ಸರ್ಸ್ ಇರುತ್ತೆ ಅದನ್ನ ನಾವು ಸಪರೇಟ್ ಮಾಡಬಹುದು. ಓಕೆ, ಗುಡ್. ಓಕೆ, ಸೊ ಇಲ್ಲಿ ನಮ್ಗೆ ಒಂದಷ್ಟು ಮೆಥಡ್ಗಳು ಕೊಟ್ಟಿದ್ದಾರೆ. ಸೊ ಯಾವ್ದೆಲ್ಲ ಮೆಥಡ್ ಇದೆ ನಾವು ಸಪರೇಷನ್ ಮಾಡ್ಲಿಕ್ಕೆ? ಫಿಸಿಕಲ್ ಮೆಥಡ್ಸ್ ಕೊಟ್ಟಿದ್ದಾರೆ. So which are the physical methods we can carry out to separate the mixtures? ನಮ್ಮ ಹತ್ರ ಏನಿದೆ ಆ ಮಿಕ್ಸರ್ ಗಳನ್ನ ಸಪರೇಟ್ ಮಾಡೋದಕ್ಕೆ ಯಾವ್ದೆಲ್ಲ ಮೆಥಡ್ ಗಳಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಂದೊಂದನ್ನೇ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಮ್ಗೆ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನಮ್ಗೆ ಡಿಸ್ಟಿಲೇಷನ್ ಅಂತ ಇದೆ. ಸೊ ಡಿಸ್ಟಿಲೇಷನ್ ಪ್ರೋಸೆಸ್ ಬಗ್ಗೆ ನೀವು ಆಲ್ರೆಡಿ ಓದಿರ್ತೀರಾ, ನಿಮ್ಮ ಹೈಸ್ಕೂಲ್ ಲೆವೆಲ್ ಅಲ್ಲಿ ಓದಿದ್ದೀರಾ? ಹಾ. ಸೊ ಈ ಡಿಸ್ಟಿಲೇಷನ್ ಪ್ರೋಸೆಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಅಂತ ತಗೋತೀವಿ. ಸೊ ಆ ಬಾಯ್ಲಿಂಗ್ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಿ ಯಾವ್ದಕ್ಕೆ ಕಮ್ಮಿ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಅದು ಬೇಗ ಎವಾಪರೇಟ್ ಆಗ್ಬಿಡುತ್ತೆ. ಇಲ್ಲಿರೋ ಇನ್ನು ಅದಕ್ಕಿಂತ ಎರಡು ತಗೊಂಡಿದ್ರೆ, ಎ ಮತ್ತೆ ಬಿ ತಗೊಂಡಿದ್ರೆ, ಎ ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇದ್ರೆ ಎ ಬೇಗ ಎವಾಪರೇಟ್ ಆಗಿ ಬಿ ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಹಾಗೆ ನಾವು ಎ ಮತ್ತೆ ಬಿ ನ ಸಪರೇಟ್ ಮಾಡ್ಬೋದು. ಸೊ ಅದು ಡಿಸ್ಟಿಲೇಷನ್ ಪ್ರೋಸೆಸ್. ಸೊ ಅದ್ರ ಬಗ್ಗೆ ನೀವು ಈ ವರ್ಷ ಫಸ್ಟ್ ಇಯರ್ PUC ಸ್ಟಡಿ ಮಾಡಿ. ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಡಿಸ್ಟಿಲೇಷನ್ ಏನ್ ಹೇಳ್ತಾರೆ ನೋಡಿ, ಆ ಡಯಾಗ್ರಾಮ್ ನೋಡಿ, ಏನಾದ್ರು ನೆನ್ಪು ಬರುತ್ತಾ ನಿಮ್ಗೆ? ನನ್ಗೂ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲನ. ಆಕ್ಚುಲಿ ಡಿಸ್ಟಿಲೇಷನ್ ಅಂದ್ರೆ ಶುದ್ಧೀಕರಣ ಅಂತ ಇದೆ ಸರ್. ಬೇರ್ಪಡಿಸೋದು ಸರ್, ಬೇರ್ಪಡಿಸುವಿಕೆ. ಈಗ ಬೇರ್ಪಡಿಸುವಿಕೆ ಎಲ್ಲ ಕರಿತೀವಿ. ಅದೇ ಅಂದ್ರೆ ನಿಮ್ಗೆ ಲಿಟ್ರಲ್ ಆಗಿ ಕನ್ನಡದಿಂದ ಇಂಗ್ಲಿಷ್ಗೆ ಮೀನಿಂಗ್ ಏನ್ ಬೇಕು ಅಂದ್ರೆ ಈ ಡಿಸ್ಟಿಲೇಷನ್ ನಾವು ಕನ್ನಡದಲ್ಲಿ ಏನಂತೀವಿ ಅಂದ್ರೆ ಶುದ್ಧೀಕರಣ ಅಂತ ಹೇಳ್ತಾರೆ ಅಷ್ಟೇ. ಓಕೆ, ಅದ್ರ ನೀವು ಬೇರ್ಪಡಿಸುವಿಕೆ ಅನ್ನೋದು ನಮ್ಮ ಕೆಮಿಸ್ಟ್ರಿ ಟರ್ಮ್ಸ್ ಅಲ್ಲಿ ತುಂಬಾ ಹತ್ರ ಆಗುತ್ತೆ ಇದಕ್ಕೆ. ಸೊ ಯಾಕಂದ್ರೆ ನಾವ್ ಅಲ್ಲಿ ಬೇರ್ಪಡಿಸುವಿಕೆನೆ ಮಾಡ್ತಾ ಇರೋದು, ಒಂದರಿಂದ ಇನ್ನೊಂದನ್ನ ಸಪರೇಟ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ನೆಕ್ಸ್ಟ್ ಮೆಥಡ್ ಯಾವ್ದಿದೆ ನೋಡಿ, ಮ್ಯಾಗ್ನೆಟ್. ಮ್ಯಾಗ್ನೆಟ್ ಕ್ಯಾನ್ ಬಿ ಯೂಸ್ಡ್ ಟು ಸಪರೇಟ್ ಅ ಮಿಕ್ಸ್ಚರ್ ಆಫ್ ದ ಎಲಿಮೆಂಟ್ಸ್ ಐರನ್ ಅಂಡ್ ಅಲ್ಯೂಮಿನಿಯಂ. ಐರನ್ is attracted to the magnet but aluminum is not attracted. ಸೊ ಅಂದ್ರೆ ನೀವು ಈಗ ನೋಡಿ ಇದು ಏನಪ್ಪಾ, ಯಾಕೆ ಅಲ್ಯೂಮಿನಿಯಂ ಅಟ್ರಾಕ್ಟ್ ಆಗಲ್ಲ? ಸೊ ಇಲ್ಲಿ ನಮ್ಗೆ ಕೆಲವೊಂದು ಎಲಿಮೆಂಟ್ಗಳು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡುತ್ತೆ, ಕೆಲವೊಂದು ಎಲಿಮೆಂಟ್ಗಳು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡೋದಿಲ್ಲ. ಸೊ ನಾವಿಲ್ಲಿ ಒಂದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ನಾವು ಮೂರು ವಿಧವಾಗಿ ಕ್ಲಾಸಿಫೈ ಮಾಡ್ಕೋತೀವಿ. ಒಂದನ್ನ ಪ್ಯಾರಾಮ್ಯಾಗ್ನೆಟಿಕ್, ಇನ್ನೊಂದನ್ನ ಡಯಾಮ್ಯಾಗ್ನೆಟಿಕ್, ಇನ್ನೊಂದನ್ನ ಫೆರೋಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಈ ಫೆರೋಮ್ಯಾಗ್ನೆಟಿಕ್ ಅಂತ ಏನ್ ಬರುತ್ತೆ, ಆ ಫೆರೋಮ್ಯಾಗ್ನೆಟಿಕ್ಸ್ ಆ ಫೆರೋಮ್ಯಾಗ್ನೆಟಿಕ್ಸ್ ಅಂಡರ್ ಅಲ್ಲಿ ಬರುವಂತಹ ಎಲ್ಲಾ ಎಲಿಮೆಂಟ್ಗಳು ಮ್ಯಾಗ್ನೆಟ್ಗೆ ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗುವಂಥದ್ದು. ಓಕೆ, ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗುವಂಥದ್ದು.
ಈ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎಕ್ಸಿಬಿಟ್ ಮಾಡೋದಕ್ಕೆ ಕಾರಣ ಏನು ಅಂತ ನೀವು ಕೇಳಿದ್ರೆ ಬಿಕಾಸ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ಬಿಕಾಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅನ್ಪೇರ್ಡ್ ಅಂದ್ರೆ ಯಾವುದ್ರ ಬೇರೆ ಒಂದು ಎಲೆಕ್ಟ್ರಾನ್ ಜೊತೆ ಕಂಬೈನ್ ಆಗಿಲ್ದೇ ಇರೋದು, ಸಿಂಗಲ್ ಆಗಿ ಉಳ್ಕೊಂಡಿರುತ್ತೆ ನೋಡಿ. ಆ ತರ ಸಿಂಗಲ್ ಎಲೆಕ್ಟ್ರಾನ್ ಇದ್ರೆ ಅವು ಮ್ಯಾಗ್ನೆಟ್ ಗೆ ಅಟ್ರಾಕ್ಟ್ ಆಗುತ್ತೆ. ಓಕೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಅವು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡುತ್ತೆ ಅಂತ. ಇದ್ರ ಬಗ್ಗೆ ನಾವು ಜಾಸ್ತಿ ಫಿಸಿಕ್ಸ್ ಅಲ್ಲಿ ಕಲಿತೀವಿ. ಯಾವ್ದಕ್ಕೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇದೆ, ಯಾವ್ದಕ್ಕೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇಲ್ಲ, ಅದನ್ನ ಫಿಸಿಕ್ಸ್ ಅಲ್ಲಿ ಹೇಳ್ತಾರೆ. ಎಲೆಕ್ಟ್ರೋ ಮ್ಯಾಗ್ನೆಟಿಸಮ್ ಅಂತ ನಿಮ್ಗೆಲ್ಲ ಬರುತ್ತೆ ಚಾಪ್ಟರ್, ಅಲ್ಲಿ ಇನ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ನಮ್ಗೆ ಕೆಮಿಸ್ಟ್ರಿ ವೈಸ್ ಅಲ್ಲಿ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ದರೆ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ತೋರಿಸುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇಲ್ಲ ಅಂದ ಕೇಸಲ್ಲಿ ಅವು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ನ ತೋರ್ಸಲ್ಲ ಅನ್ನೋದು ಇಲ್ಲಿ. ಸೊ ಹಾಗಾಗಿ ನಮ್ಗೆ ಐರನ್ ಮತ್ತೆ ಅಲ್ಯೂಮಿನಿಯಂ ಇದ್ದಾಗ ಸೊ ಏನಾಗುತ್ತೆ, ಇಲ್ಲಿ ನಮ್ಗೆ ಅಲ್ಯೂಮಿನಿಯಂ ಮ್ಯಾಗ್ನೆಟಿಕ್ ಅಟ್ರಾಕ್ಟ್ ಆಗಲ್ಲ, ಐರನ್ ಏನಿದೆ ಅದು ಮ್ಯಾಗ್ನೆಟಿಕ್ ಅಟ್ರಾಕ್ಟ್ ಆಗಿ ಸೊ ಅದರಿಂದ ನಾವೇನ್ ಮಾಡ್ಬೋದು, ಸಪರೇಷನ್ ಮಾಡ್ಬೋದು ಮಿಕ್ಸ್ಚರ್ನ. ಸೊ ಅದೊಂದು ಮೆಥಡ್. ಸೊ ನೆಕ್ಸ್ಟ್ ಏನಿದೆ ನೋಡಿ, ಮಿಕ್ಸ್ಚರ್ ಆಫ್ ಕಾಂಪೌಂಡ್ ಸೋಡಿಯಂ ಕ್ಲೋರೈಡ್ ವಿತ್ ಎಲಿಮೆಂಟ್ ಸಲ್ಫರ್. ಸೊ ಇಲ್ಲಿ ಏನ್ ಮಾಡಿದೀವಿ, ಸೋಡಿಯಂ ಕ್ಲೋರೈಡ್ ತಗೊಂಡಿದೀವಿ, ಅದಕ್ಕೆ ಸಲ್ಫರ್ ನ ಮಿಕ್ಸ್ ಮಾಡಿದೀವಿ. ಸೊ ಅದಕ್ಕೆ ಸಲ್ಫರ್ ನ ಮಿಕ್ಸ್ ಮಾಡ್ಬಿಟ್ಟು ಸೊ ಅವ್ರೇನ್ ಮಾಡಿದ್ದಾರೆ, ವಾಟರ್ನ ಆಡ್ ಮಾಡ್ತಾರೆ. ಸೊ ವಾಟರ್ನ ಆಡ್ ಮಾಡಿದಾಗ ಈ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಏನಿದೆ ಅದು ಡಿಸಾಲ್ವ್ ಆಗುತ್ತೆ, ಬಟ್ ಸಲ್ಫರು ಡಿಸಾಲ್ವ್ ಆಗಲ್ಲ. ಸೊ ಅದನ್ನ ನೆಕ್ಸ್ಟ್ ಏನ್ ಮಾಡ್ತಾರೆ, ಫಿಲ್ಟರ್ ಮಾಡ್ತಾರೆ. ಫಿಲ್ಟರ್ ಮಾಡಿದಾಗ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಫಿಲ್ಟರ್ ಮಾಡಿದಾಗ ಡಿಸಾಲ್ವ್ ಆಗಿರೋ ಸಾಲ್ಟ್ ಸೊಲ್ಯೂಷನ್ ಎಲ್ಲ ಕೆಳಗೆ ಹೋಗ್ತಿದೆ, ಡಿಸಾಲ್ವ್ ಆಗದೆ ಇರುವಂತ ಸಲ್ಫರ್ ಮೇಲೆ ಉಳ್ಕೊತಿದೆ ಈ ಫಿಲ್ಟರ್ ಪೇಪರ್ ಅಲ್ಲಿ. ಸೊ ಹಾಗೆ ಅವೆರಡು ಸಪರೇಟ್ ಆದ್ಮೇಲೆ ಸಲ್ಫರ್ ನ ಸಪರೇಟ್ ಮಾಡ್ತಾರೆ. ಮತ್ತೆ ಆ ವಾಟರ್ ಒಳಗಡೆ NaCl ಮತ್ತೆ ವಾಟರ್ ಇರುತ್ತೆ. NaCl ಮತ್ತೆ ವಾಟರ್ ಕೂಡ ಬೈ ಎವಾಪರೇಷನ್ ಸಪರೇಷನ್ ಮಾಡಬಹುದು. ಸೊ ಎವಾಪರೇಷನ್ ಮಾಡೋ ಮುಖಾಂತರ ಸಪರೇಷನ್ ಮಾಡಬಹುದು ಅದನ್ನ. ಓಕೆ, ಸೊ ಈ ತರ ನಮಗೆ ಕಾಂಪೌಂಡ್ಸ್, ಬೇರೆ ಬೇರೆ ಕಾಂಪೌಂಡ್ಸ್ ಮಿಕ್ಸ್ಚರ್ ಇದ್ರೆ ಅದನ್ನ ನಾವು ಸಪರೇಷನ್ ಮಾಡಬಹುದು. ಸೊ ಅದೇ ರೀತಿ ಇನ್ನೊಂದಿದೆ ಸೆಂಟ್ರಿಫ್ಯೂಜ್ ಅಂತ ಇದೆ. ಸೆಂಟ್ರಿಫ್ಯೂಜ್. ಸೊ ದ ಕಾಂಪೋನೆಂಟ್ಸ್ ದಟ್ ಮೇಕ್ ಅಪ್ ಬ್ಲೆಡ್ ಆರ್ ಸಪರೇಟೆಡ್ ಯೂಸಿಂಗ್ ಎ ಮೆಷಿನ್ ಕಾಲ್ಡ್ centrifuge. This machine separates mixtures according to the densities of the components. So density ಮೇಲೆ. Okay, so higher density ಇರೋದೆಲ್ಲ ಕೆಳಗೆ ಬಂದ್ರೆ lower densities ಎಲ್ಲ ಮೇಲ್ ಹೋಗುತ್ತೆ. ಸೊ ಇದೇನಾಗುತ್ತೆ ಅಂದ್ರೆ ಸೆಂಟ್ರಿಫ್ಯೂಜ್ ಅಂದ್ರೆ ಆ ತರ ಒಂದು ಸರ್ಕ್ಯುಲರ್ ಮಿಷಿನ್ ಇದೆ ನೋಡಿ, ಆ ಮಿಷಿನ್ ಒಳಗಡೆ ಈ ತರ ಟ್ಯೂಬ್ ಒಳಗಡೆ ನಾವ್ ಯಾವ ಸೊಲ್ಯೂಷನ್ ಸಪರೇಟ್ ಮಾಡ್ಬೇಕು ಆ ಸೊಲ್ಯೂಷನ್ ಮಿಕ್ಸ್ಚರ್ ಇದ್ರೊಳಗೆ ಹಾಕ್ತಿವಿ. ಇದ್ರೊಳಗೆ ಹಾಕ್ಬಿಟ್ಟು ಈ ಮಿಷಿನ್ ಒಳಗೆ ಹಾಕ್ಬಿಟ್ಟು ಆನ್ ಮಾಡಿದ್ರೆ ಮಿಷಿನ್ ಏನಾಗುತ್ತೆ, ಹೈ ಸ್ಪೀಡ್ ಅಲ್ಲಿ ರೊಟೇಟ್ ಆಗುತ್ತೆ. ತುಂಬಾ ಹೈ ಸ್ಪೀಡ್ ಅಲ್ಲಿ ರೊಟೇಟ್ ಆದಾಗ ಲೋವರ್ ಡೆನ್ಸ್ ಇರೋದೆಲ್ಲ ಮೇಲೋಗಿ ಕೂತ್ಕೊಳ್ಳುತ್ತೆ, ಹೈಯರ್ ಡೆನ್ಸ್ ಇರೋದೆಲ್ಲ ಕೆಳಗೆ ಕೂತ್ಕೊಳ್ಳುತ್ತೆ. ಸೊ ಆಮೇಲೆ ಇದನ್ನ ಸ್ಲೋಲಿ ಕೇರ್ಫುಲಿ ಇದು ಎರಡನ್ನೂ ನಾವು ಮಿಕ್ಸ್ಚರ್ ನ ಸಪರೇಟ್ ಮಾಡ್ತೀವಿ ಬೈ ಟ್ರಾನ್ಸ್ಫರಿಂಗ್ ಟು ಅನದರ್ ಬೀಕರ್ ಆರ್ ವಾಟ್ ಎವರ್. ಸೊ ಅದು ಸೆಂಟ್ರಿಫ್ಯೂಜ್. ಸೊ ಆ ಪ್ರೋಸೆಸ್ ಸೆಂಟ್ರಿಫ್ಯೂಜ್. ಸೊ ಈ ಮಿಷಿನ್ ಇಲ್ಲ ನಮ್ಮ ಹತ್ರ, ಬಟ್ ಮಾಡೋದಕ್ಕೆ ಬೇರೆ ಒಂದು ವಿಧಾನ ನಮ್ಮಲ್ಲಿ ಕೆಮಿಸ್ಟ್ರಿ ಲ್ಯಾಬ್ ಅಲ್ಲಿ ಇದೆ. ಸೊ ಆ ವಿಧಾನ ಅಲ್ಲಿ ಸೆಂಟ್ರಿಫ್ಯೂಜ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದ್ರ ಮೇಲೆ ಕೂಡ ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ ನಿಮಗೆ ಸೆಂಟ್ರಿಫ್ಯೂಜ್ ಮಾಡೋದು, ಬಟ್ ಅದು ನಿಮ್ಗೆ ಡಿಗ್ರಿ ಲೆವೆಲ್ ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ ಇರುತ್ತೆ. ಅರ್ಥ ಆಗಿದ್ಯಾ? ಸೊ ನೆಕ್ಸ್ಟ್ ನೋಡೋಣ. ಸೊ ನೆಕ್ಸ್ಟ್ ಬಂದ್ರೆ ಸೊಲ್ಯೂಷನ್ಸ್. ಸೊ ಸೊಲ್ಯೂಷನ್ಸ್ ಅಲ್ಲೂ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್, ಹೆಟ್ರೋಜಿನಿಯಸ್ ಮಿಕ್ಸ್ಚರ್ ಅಂತ ಕರ್ಕೊಂತೀವಿ. ಸೇಮ್ ಅದೇ ರೀತಿ ಅಲ್ಲಿ ಏನು ಹೇಳಿದೆ ನಾನು ಅದೇ. ಸೊ ಇಲ್ಲಿ ನೋಡೋದಾದ್ರೆ ಸೊಲ್ಯೂಷನ್ ಇಸ್ ಅ ಮಿಕ್ಸ್ಚರ್ ದಟ್ ಅಪಿಯರ್ಸ್ ಟು ಬಿ ಸಿಂಗಲ್ ಸಬ್ಸ್ಟೆನ್ಸ್ ಬಟ್ ಇಸ್ ಕಂಪೋಸ್ಡ್ ಆಫ್ ಪಾರ್ಟಿಕಲ್ಸ್ ಆಫ್ 2 or more substances that are distributed evenly among each other. ಸೊ ಅಂದ್ರೆ ನಿಮ್ಗೆ ಯಾವ್ದೋ ಒಂದೀಗ ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆನೆ ಹಾಲು, ಮಿಲ್ಕ್ ಅಂತ ತಂದು ತೋರಿಸಿದ ತಕ್ಷಣ ಇದ್ರಲ್ಲಿ ಬರೀ ಹಾಲು ಮಾತ್ರ ಇದೆ, ಇದು ಒಂದೇ ಸಬ್ಸ್ಟೆನ್ಸ್, ಇದ್ರಲ್ಲಿ ಬೇರೆ ಏನು ಇಲ್ಲ ಅಂತ ನಮ್ಗೆ ಕಾಣಿಸುತ್ತೆ. ಬಟ್ ಆದ್ರೆ ಅದ್ರಲ್ಲಿ ನೋಡಿದ್ರೆ ಏನಿರುತ್ತೆ, ಅದರಲ್ಲಿ ವಾಟರ್ ಕಂಟೆಂಟ್ ಇರುತ್ತೆ ಅಲ್ವಾ? ಸೊ ದಟ್ ಈಸ್ ವಾಟ್ ಸೊಲ್ಯೂಷನ್. ನೋಡೋದಕ್ಕೆ ಒಂದೇ ಸಬ್ಸ್ಟೆನ್ಸ್ ತನಕ ಕಾಣಿಸುತ್ತೆ, ಬಟ್ ಇಟ್ ಈಸ್ ಕಂಪೋಸ್ಡ್ ಆಫ್ 2 or more substances. ಗಾಳಿ, ಏರ್ ಕಾಣಿಸಲ್ಲ ಬಿಡಿ, ಅದು ಬೇರೆ ನೋಡಕ್ ಕಾಣಿಸಲ್ಲ. ಬಟ್ ನೀವು ನೋಡಿದ ತಕ್ಷಣ ಇನ್ನು ಕಾಮನ್ ಪೀಪಲ್ ಆದ್ರೇನು ಏರ್ ಅಂದ ತಕ್ಷಣ ಅದ್ರಲ್ಲಿ ಆಕ್ಸಿಜನ್ ಇದೆ ಅಂತ ತಿಳ್ಕೊತಾರೆ.
ನೋಡಕ್ಕೆ ಏನು ಸೊಲ್ಯೂಷನ್ ಅದು, ಏರ್ ಕೂಡ ಸೊಲ್ಯೂಷನ್, ಬಟ್ ಅದು ನೋಡಕ್ಕೆ ಒಂದೇ ಒಂದು ಕಾಂಪೋನೆಂಟ್ ತರ ಇರುತ್ತೆ. ಸರಿ, ನೋಡಕ್ಕಲ್ಲ, ಅಸಂಪ್ಷನ್ ತಗೊಂಡ್ರೆ ಸೊ ಒಂದೇ ತರ ಇರುತ್ತೆ. ಬಟ್ ಆದ್ರೆ ನಾವು ಅದ್ರಲ್ಲಿ ಇಂಡೆಪ್ತ್ ನೋಡಿದ್ರೆ ಆಕ್ಸಿಜನ್ ಜೊತೆ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, ಈ ತರ ಸುಮಾರು ಗ್ಯಾಸಸ್ಗಳು ಮಿಕ್ಸ್ ಆಗಿರ್ತವೆ. ಓಕೆ, ಸೊ ಇಲ್ಲಿ ಸೊ ಅದನ್ನೇ ಸೊಲ್ಯೂಷನ್ ಹೇಳ್ತಿದ್ರೆ, ಸೊಲ್ಯೂಷನ್ ಇಸ್ ಕಂಪೋಸ್ಡ್ ಆಫ್ 2 or more ಸಬ್ಸ್ಟೆನ್ಸಸ್, ಎರಡಕ್ಕಿಂತ ಹೆಚ್ಚು ಸಬ್ಸ್ಟೆನ್ಸ್ಗಳು ಕಂಬೈನ್ ಆಗಿರುತ್ತೆ, that are distributed evenly, uniformly among each other. ಸೊ ಅದನ್ನ ನಾವು ಹೋಮೋಜಿನಿಯಸ್ ಮಿಕ್ಸ್ಚರ್ ಅಂತ ಕರಿತೀವಿ. ಕ್ಲಿಯರ್ ಆಗಿದ್ಯಾ? ಓಕೆ ಸರ್ ಇನ್ನೊಂದು ಸರ್ ಹೇಳಿ ಸರ್. ಸೊಲ್ಯೂಷನ್ ಇಸ್ ಅ ಮಿಕ್ಸ್ಚರ್ ಆಫ್ ದಟ್ ಅಪಿಯರ್ಸ್ ಟು ಬಿ ಸಿಂಗಲ್ ಸಬ್ಸ್ಟೆನ್ಸ್. ಒಂದೇ ಸಬ್ಸ್ಟೆನ್ಸ್ ತರ ಕಾಣಿಸುತ್ತೆ ಸೊಲ್ಯೂಷನ್ ನೋಡೋದಿಕ್ಕೆ, ಆದರೆ ಅದರಲ್ಲಿ ನಾವು ನೋಡಿದಾಗ ಇಟ್ ಈಸ್ ಫಾರ್ಮ್ಡ್ ಬೈ 2 or more ಸಬ್ಸ್ಟೆನ್ಸ್. ಈಗ ನಿಮ್ಗೆ ಸಾಲ್ಟ್ ವಾಟರ್ ಕೊಡ್ತೀವಿ, ಉಪ್ಪು ನೀರು ಕೊಟ್ರೆ ನಿಮ್ಗೆ ನೋಡಿದ್ರೆ ಉಪ್ಪು ನೀರಾ ಇದು ಇಲ್ಲ ಬರೀ ನೀರು ಅಂತ ಗೊತ್ತಾಗಲ್ಲ. ಬಟ್ ಆದ್ರೆ ಅದನ್ನ ಟೇಸ್ಟ್ ಮಾಡಿದ್ರೆ ನಿಮ್ಗೆ ಉಪ್ಪಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿ ಏನರ್ಥ, ಅದರಲ್ಲಿ ಒಂದಕ್ಕಿಂತ ಎರಡು ಜಾಸ್ತಿ ಆಗ್ಬಹುದು, 2 or more ಸಬ್ಸ್ಟೆನ್ಸಸ್ ನ ಮಿಕ್ಸ್ ಮಾಡಿರ್ತೀವಿ. ಸೊ ದಟ್ ಈಸ್ ವಾಟ್ ಸೊಲ್ಯೂಷನ್ಸ್. ಓಕೆ, ಆ ಸಾಲ್ಟ್ ವಾಟರ್ ಏನಾಗಿರುತ್ತೆ, ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ಸೊ ಆದ್ರಿಂದ ಅದು ಹೋಮೋಜಿನಿಯಸ್ ಮಿಕ್ಸ್ಚರ್. ಸೊ ನೆಕ್ಸ್ಟ್, the process in which particles separate and spread evenly throughout a mixture is known as dissolving. So in which particles separate and spread evenly, ಅಂದ್ರೆ ಈಗ ನಾನು ಸಾಲ್ಟ್ ನ ತಗೊಂಡ್ಬಿಟ್ಟು ನೀರೊಳಗಡೆ ಹಾಕಿದಾಗ, ನೀರೊಳಗೆ ಹಾಕ್ಬಿಟ್ಟು ನೀವು ಏನ್ ಮಾಡ್ತೀರಿ ಹೇಳಿ, ಸ್ಟಿರ್ ಮಾಡ್ತೀರಾ. ನೀವು ಸ್ಟಿರ್ ಮಾಡಿದಾಗ ಆ ಸಾಲ್ಟ್ ಪಾರ್ಟಿಕಲ್ಸ್ ನ ನೀವು ಅಬ್ಸರ್ವ್ ಮಾಡಿರ್ತೀರ. ಅದು ಸಾಲ್ಟ್ ಪಾರ್ಟಿಕಲ್ ಒಂದೇ ಕಡೆ ನಿಂತ್ಕೊಂಡಿರುತ್ತೆ, ಎಲ್ಲಾ ಕಡೆ ಸ್ಪ್ರೆಡ್ ಆಯ್ತದ, ಎಲ್ಲಾ ಕಡೆ ಸ್ಪ್ರೆಡ್ ಆಗುತ್ತೆ. ಅದನ್ನೇ ಹೇಳ್ತಾ ಇರೋದು, ಪ್ರೋಸೆಸ್ ಇನ್ ವಿಚ್ ಪಾರ್ಟಿಕಲ್ ಸಪರೇಟ್ ಅಂಡ್ ಸ್ಪ್ರೆಡ್ ಯೂನಿಫಾರ್ಮ್, ಎಲ್ಲಾ ಕಡೆನೂ ಸ್ಪ್ರೆಡ್ ಆಗುತ್ತೆ ಥ್ರೂಔಟ್ ಅ ಮಿಕ್ಸ್ಚರ್ ಈಸ್ ನೋನ್ ಆಸ್ ಡಿಸಾಲ್ವಿಂಗ್. ಸೊ ಅಂದ್ರೆ ಅದನ್ನೇನ್ ಮಾಡ್ತಿದೀವಿ, ನೀವು ಡಿಸಾಲ್ವ್ ಮಾಡ್ತಾ ಇದೀರಲ್ಲ, ಆ ಪ್ರೋಸೆಸ್ ನ ಹೇಳ್ತಾ ಇದ್ದಾರೆ. ಆ ಪ್ರೋಸೆಸ್ ಏನಂತಿದೀವಿ, ಏನ್ ಸಾಲ್ಟ್ ಪಾರ್ಟಿಕಲ್ಸ್ ಇತ್ತು, ಶುಗರ್ ಪಾರ್ಟಿಕಲ್ಸ್ ಇತ್ತು, ಅದನ್ನ ಈಕ್ವಲ್ ಆಗಿ ಎಲ್ಲಾ ಕಡೆಗೂ ಡಿಸ್ಟ್ರಿಬ್ಯೂಟ್ ಆಗಂಗೆ ನಾವು ಮಾಡ್ಬೇಕು. ಸೊ ಡಿಸ್ಟ್ರಿಬ್ಯೂಟ್ ಆಗಂಗ್ ಮಾಡ್ಬೇಕು ಅಂದ್ರೆ ನೀವೇನೋ ಒಂದು ಮೆಕ್ಯಾನಿಕಲ್ ಫೋರ್ಸ್ ಯೂಸ್ ಮಾಡ್ಬಿಟ್ಟು ಅದನ್ನ ಡಿಸಾಲ್ವ್ ಮಾಡ್ಬೇಕು, ಅದನ್ನ ಸ್ಟಿರ್ ಮಾಡ್ಬೇಕು. ಸೊ ಆವಾಗ ಅದೇನಾಗುತ್ತೆ, ಡಿಸಾಲ್ವ್ ಆಗುತ್ತೆ, ಸಾಲ್ಯುಬಲ್ ಆಗುತ್ತೆ, ಹೌದಲ್ವಾ? So next, the solute is the substance that is dissolved and solvent is the substance in which solute is dissolved. So solute ಅನ್ನೋದು ಏನಿದು, ಸಾಲ್ಯೂಟ್ ಅನ್ನೋದು ಕರಗುವಂತದ್ದು, ಸಾಲ್ಯೂಟ್ ಅನ್ನೋದು ಕರಗುವಂತದ್ದು. ಸಾಲ್ವೆಂಟ್ ಅಂದ್ರೆ ಯಾವ್ದ್ರಲ್ಲಿ ಕರಗಿಸಿಕೊಳ್ಳೋದು. ಹೌದು. ಸೊ ಈಗ ಶುಗರ್ ಮತ್ತೆ ವಾಟರ್ ಕೊಟ್ರೆ ನೀವ್ ಯಾವ್ದನ್ನ ಸಾಲ್ಯೂಟ್ ಅಂತ ಕರಿತೀರಾ? ಶುಗರ್ ವಾಟರ್ ಸಾಲ್ವೆಂಟ್. ಎಕ್ಸಾಕ್ಟ್ಲಿ. ಶುಗರ್ ಆರ್ ಸಾಲ್ಟ್ ಏನ್ ತಗೋತೀರಾ ಅದು ಸಾಲ್ಯೂಟ್ ಆಗಿರುತ್ತೆ, ವಾಟರ್ ಏನಿರುತ್ತೆ ಅದು ಸಾಲ್ವೆಂಟ್ ಆಗಿರುತ್ತೆ. ಈಗ ನೀವು ಶುಗರ್ ಮತ್ತೆ ಸಾಲ್ಯೂಟ್ ಏನ್ ತಗೊಂಡಿರ್ತೀರಾ ಅದರಲ್ಲಿ ಜಾಸ್ತಿ ಯಾವ್ದಿರುತ್ತೆ? ವಾಟರ್ ಜಾಸ್ತಿ ಇರುತ್ತಲ್ವ, ಅಂದ್ರೆ ಸಾಲ್ವೆಂಟ್ ಜಾಸ್ತಿ ಇರುತ್ತೆ, ಸಾಲ್ಯೂಟ್ ಕಡಿಮೆ ಅಮೌಂಟ್ ಇರುತ್ತೆ. ಹೌದು, ಇದು ಕೂಡ ಇಂಪಾರ್ಟೆಂಟ್ ನಮ್ಗೆ. ಓಕೆ, ಸೊ ಸಾಲ್ಯೂಟ್ ಕಮ್ಮಿ ಇರುತ್ತೆ, ಸಾಲ್ವೆಂಟ್ ಯಾವತ್ತು ನಮ್ಗೆ ಜಾಸ್ತಿ ಇರುತ್ತೆ. ಇದು ನಮ್ಗೆ ಸೆಕೆಂಡ್ ಇಯರ್ PUC ಲಿ ಸೊಲ್ಯೂಷನ್ಸ್ ಅಂತಾನೆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಇದೆ, ದೊಡ್ಡ ಚಾಪ್ಟರ್, ಇಂಪಾರ್ಟೆಂಟ್ ಚಾಪ್ಟರ್. ಸೊ ಅಲ್ಲಿ ನಾವು ಕ್ಯಾಲ್ಕುಲೇಷನ್ಸ್ ಎಲ್ಲ ಮಾಡ್ಬೇಕು. ಆ ಟೈಮಲ್ಲಿ ನಮ್ಗೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ಸೊ ಅದಕ್ಕೆ ನಮಗೆ ಗೊತ್ತಿರಬೇಕು ಸಾಲ್ಯೂಟ್ ಕಮ್ಮಿ, ಸಾಲ್ವೆಂಟ್ ಜಾಸ್ತಿ. ಸೊ ಇಲ್ಲಿ ಹಾಕಿದ್ದಾರೆ ಸಾಲ್ಟ್ ವಾಟರ್ ಅಲ್ಲಿ ಸಾಲ್ಟ್ ಸಾಲ್ಯೂಟ್, ವಾಟರ್ ಸಾಲ್ವೆಂಟ್. ಸೊ ಎಕ್ಸಾಂಪಲ್ಸ್ ಆಫ್ ಡಿಫರೆಂಟ್ ಸ್ಟೇಟ್ಸ್ ಇನ್ ಸೊಲ್ಯೂಷನ್, ಬೇರೆ ಬೇರೆ ಸೊಲ್ಯೂಷನ್ಗಳು. ಸೊ ಗ್ಯಾಸ್ ಸಾಲ್ಯೂಟ್ ಗ್ಯಾಸ್ ಆಗಿರುತ್ತೆ, ಸಾಲ್ವೆಂಟ್ ಗ್ಯಾಸ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ಸಾಲ್ಯೂಟ್ ಆಕ್ಸಿಜನ್, ಸಾಲ್ವೆಂಟ್ ನೈಟ್ರೋಜನ್. ಸೊ ಅದೇ ರೀತಿ ಗ್ಯಾಸ್ ಇನ್ ಲಿಕ್ವಿಡ್, ಸೊ ಸಾಲ್ಯೂಟ್ ಗ್ಯಾಸ್, ಸಾಲ್ವೆಂಟ್ ಲಿಕ್ವಿಡ್. ಸಾಫ್ಟ್ ಡ್ರಿಂಕ್ಸ್, ನೀವು ಕೋಕು, ಪೆಪ್ಸಿ ಅಂತ ಮುಂತಾದೆಲ್ಲ ಡ್ರಿಂಕ್ಸ್, ಸಾಫ್ಟ್ ಡ್ರಿಂಕ್ಸ್ ಕರಿತೀವಿ ಅದನ್ನ. ಸೊ ಅದೆಲ್ಲ ನೋಡಿ ಕಾರ್ಬನ್ ಡೈಆಕ್ಸೈಡ್ ಸಾಲ್ಯೂಟ್, ವಾಟರ್ ಸಾಲ್ವೆಂಟ್. ಅದೇ ರೀತಿ ಲಿಕ್ವಿಡ್ ಇನ್ ಲಿಕ್ವಿಡ್, ಆಲ್ಕೋಹಾಲ್ ಇನ್ ವಾಟರ್, ಸಾಲಿಡ್ ಇನ್ ಲಿಕ್ವಿಡ್, ಸಾಲ್ಟ್ ಇನ್ ವಾಟರ್, ಸಾಲಿಡ್ ಇನ್ ಸಾಲಿಡ್ ಅಲಾಯ್ಸ್ ಅಂತ ಕರಿತೀವಿ, ಬ್ರಾಸ್, ಜಿಂಕ್ ಇನ್ ಕಾಪರ್. ಸೊ ಇವೆಲ್ಲ ಸಮ್ ಎಕ್ಸಾಂಪಲ್ಸ್ ಆಫ್ ಡಿಫ್ರೆಂಟ್ ಸ್ಟೇಟ್ಸ್ ಇನ್ ಸೊಲ್ಯೂಷನ್ಸ್. ಸೊ ನಾವು ಬರೀ ಲಿಕ್ವಿಡ್ ಇದ್ರೆ ಮಾತ್ರ ಅದನ್ನ ಸಾಲ್ಟ್ ಮತ್ತೆ ವಾಟರ್ ಏನಿದೆ ಅದನ್ನ ಮಾತ್ರ ಸೊಲ್ಯೂಷನ್ ಅನ್ಕೊಂಡಿದ್ವಿ. ಸೊ ಅವೆಲ್ಲ ಸೊಲ್ಯೂಷನ್ ಅಲ್ಲ. ಸೊ ಈ ತರ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕ್ಸಾಂಪಲ್ಸ್, ಡಿಫ್ರೆಂಟ್ ಸ್ಟೇಟ್ಸ್ ಇದಾವೆ. ಆ ಸ್ಟೇಟ್ಸ್ ವೈಸ್ ಸೊಲ್ಯೂಷನ್ಸ್ ವೇರಿ ಆಗುತ್ತೆ. So particles in solutions are so small that they never settle out, nor they can be filtered out, and they don't scatter or block light. Okay, so ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ರೆ, ಸೊಲ್ಯೂಷನ್ ಅಲ್ಲಿ ಇರುವಂತಹ ಪಾರ್ಟಿಕಲ್ಗಳು ತುಂಬಾ ಸಣ್ಣದು, ತುಂಬಾ ಚಿಕ್ಕದು. ಸೊ ಅವು ಕೆಳಗಡೆ ಬಾಟಮ್ ಆಫ್ ದ ಕಂಟೈನರ್ ಅಲ್ಲಿ ಕೂತ್ಕೊಳ್ಳಲ್ಲ, ತುಂಬಾ ಸಣ್ಣದಾಗಿರೋದು ಅವು ಕಂಟೈನರ್ ಕೂತ್ಕೊಳ್ಳೋ, ಅವು ಸೊಲ್ಯೂಷನ್ ಅಲ್ಲೇ ಮಿಕ್ಸರ್ ಅಲ್ಲೇ ಇರುತ್ತೆ. ಓಕೆ, ಸೊ ನೀವು ಮಡ್ ವಾಟರ್ ತಗೊಂಡ್ರೆ ಮಡ್ ಏನಾಗ್ಬಿಡ್ತಿತ್ತು, ಲಾರ್ಜ್ ಪಾರ್ಟಿಕಲ್, ಸೊ ಅದು ಕೆಳಗೋಗಿ ಕೂತ್ಕೊಂಡ್ಬಿಡೋದು. ಬಟ್ ಸೊಲ್ಯೂಷನ್ ಅಲ್ಲಿ ಆತರ ಆಗಲ್ಲ. ಸೊಲ್ಯೂಷನ್ ಅಲ್ಲಿ ಇರುವಂತಹ ಪಾರ್ಟಿಕಲ್ ತುಂಬಾ ಚಿಕ್ಕದಾಗಿರೋದ್ರಿಂದ ಸೊ ಅವು ಹೋಗಿ ಕೆಳಗಡೆ ಕೂತ್ಕೊಳ್ಳೋದಿಲ್ಲ. ಅದೇ ರೀತಿ ಅದನ್ನ ನಾವು ಫಿಲ್ಟರ್ ಮಾಡಕ್